ನಮ್ಮ ಪಾಂಡವಪುರ ತಾಲೂಕಿಂದ ರೈತ ಮುಖಂಡರು, ರೈತ ಸಂಘದ ಕಾರ್ಯಕರ್ತರು ಮತ್ತೆ ಅಂಬರೀಷ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಆಗಮಿಸಿದ್ರ. ಹಾಗೆ KR ನಗರದ ಭಾಗದಿಂದಲೂ ಕೂಡ ಎಲ್ಲ ಮಹಿಳಾ ಮುಖಂಡರುಗಳು, ಅದರಲ್ಲೂ ಮಂಡ್ಯ ಭಾಗದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಅಂಬರೀಷ್ ಅವರ ಧರ್ಮಪತ್ನಿ ಸುಮಲತಾ ಅಂಬರೀಷ್ ಅವರಿಗೆ ಬಹಳ ಶಕ್ತಿಯನ್ನು ಕೊಟ್ಟಂತ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಮಹಿಳಾ ಸಂಘದ ಮುಖಂಡರುಗಳು ಎಲ್ಲ ಮಹಿಳೆಯರಿಗೆ ಪಾಪ ದಯಮಾಡಿ ನನ್ನ ಅಂಬರೀಷ್ ಅಭಿಮಾನಿಗಳಲ್ಲಿ, ಯುವಕರಲ್ಲಿ ನನ್ನ ಪ್ರಾರ್ಥನೆ, ದಯವಿಟ್ಟು ಅವರಿಗೆ ಮಹಿಳೆಯರಿಗೆ ಸ್ವಲ್ಪ ಹೆಚ್ಚಿನ ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಶಕ್ತಿ ತುಂಬಿದಂತವರು. ಅವ್ರಿಗೆ ನಾನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ, ಈ ಪ್ರಾರಂಭದಲ್ಲಿ ಒಂದಷ್ಟು ಮುಖಂಡರುಗಳು ಮಾತಾಡ್ತಾರೆ, ಆಮೇಲೆ ತಮ್ಗೆಲ್ಲರಿಗೂ ಕೂಡ ನಾನು ಅವಕಾಶವನ್ನು ಮಾಡಿಕೊಡ್ತೇನೆ. ಅವರು ಅಭಿಷೇಕ್ ಅವರು ಮತ್ತೆ ಅಕ್ಕ ಅವರು ಮಾತಾಡ್ತಾರೆ. ಫಸ್ಟ್ ಒಂದಷ್ಟು ಪ್ರಾರಂಭದಲ್ಲಿ ಒಂದಷ್ಟು ಮುಖಂಡರು ಮಾತಾಡ್ತಾರೆ. ಪ್ರಾರಂಭದಲ್ಲಿ ನಮ್ಮ ವಿವೇಕಾನಂದ ಅವರು ಹಿರಿಯ ಮುಖಂಡರು, ಅವರೇ ಪ್ರಾರಂಭಿಸಲಿ ಸಭೆನಂತ ಹೇಳಿ ಕೃಷ್ಣನವರು ದಯವಿಟ್ಟು ಮುಂದೆ ಬನ್ನಿ. ಕೃಷ್ಣ ಮತ್ತೆ ಕೆಲವ್ರಿಗೆ ಒಂದೊಂದು ಉದ್ದೇಶವನ್ನ ನಾನು ಇವತ್ತು ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ನಾವಿಲ್ಲಿ ಯಾರು ಕೂಡ ವಿಶೇಷವಾಗಿ ನೀವೆಲ್ಲರೂ ಸ್ವಂತಕ್ಕೆಯಿಂದ ತಾವು ಇಲ್ಲಿಗೆ ಬಂದಿದ್ದೀರಾ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೀರಾ. ಆದ್ರೆ ನಾವು ಇವತ್ತು ಕೂಡ ಮಂಡ್ಯದಲ್ಲೇ ಬಂದು ಸಭೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಮೇಡಮ್ ಅವ್ರು ಹೇಳಿದ್ರು. ಆದ್ರೂ ಕೂಡ ನೀವು ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಾ. ಮತ್ತೊಮ್ಮೆ ನಿಮ್ಗೆ ವಿಶೇಷವಾಗಿ ಸ್ಮರಿಸ್ತಾ ಇನ್ನೊಂದು ವಿಚಾರ ಅಂತ ತಿಳ್ಕೊಳ್ಳಿ. 30 ವರ್ಷದಿಂದ ಇದೇ ಕುಟುಂಬವನ್ನ ನಂಬ್ಕೊಂಡು ನಾವು ರಾಜಕಾರಣ ಆಗ್ಬೋದು, ಸಮಾಜ ಸೇವೆ ಆಗ್ಬೋದು, ಅಥವಾ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಿರ್ಬೋದು, ನಾವೆಲ್ಲರೂ ಕೂಡ ದಿಕ್ಕಪ್ಪಲಾಗೋಗ್ತೀವಿ. ಅವರ ತೀರ್ಮಾನ, ಅವರು ಒಳ್ಳೆ ತೀರ್ಮಾನ ತಗೊಳ್ಬೇಕು. ಅವ್ರ ಆತಂಕ ನಮ್ಗೆಲ್ರಿಗೂ ಇದೆ. ಅವರ ತೀರ್ಮಾನದಲ್ಲಿ ನಮ್ಮ ಭವಿಷ್ಯವೂ ಇದೆ. ಹಾಗಾಗಿ ಅವರು ನಮ್ಮ ಜನರು ಆಗಾಗ್ಲೇ ಅವರು ಒತ್ತಿ ಹೇಳಿದರೆ, ನಾನು ಮಂಡ್ಯ ಕೈ ಬಿಡಲ್ಲ. ಏನ್ ರಾಜಕಾರಣ ಅಂತಂದ್ರೆ ಮಂಡ್ಯ. ಬೆಂಗಳೂರು ಕರೆದ್ರು ಹೋಗ್ಲಿಲ್ಲ, ಚಿಕ್ಕಬಳ್ಳಾಪುರ ಕರೆದ್ರು ಹೋಗ್ಲಿಲ್ಲ. ಯಾಕೆ? ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ. ಅದಕ್ಕೋಸ್ಕರ ನಾವು ನಮ್ಮ ನೆಚ್ಚಿನ ನಾಯಕರಾದ ಸುಮಲತಾ ಅಂಬರೀಷ್ ಅವ್ರನ್ನ ಒತ್ತಾಯ ಮಾಡೋಣ. ಚುನಾವಣೆ ಅಂದ್ರೆ ಏನೆಲ್ಲ ಆಗಿದೆ ಮಂಡ್ಯದಲ್ಲಿ. KV ಶಂಕರೇಗೌಡರು ಚುನಾವಣೆ ನೋಡಿದ್ದಾರೆ ಮಂಡ್ಯ ಜನ, ಅದು ಒಂದು ಇತಿಹಾಸ. ಅದು ಬಿಟ್ಟು ನಮ್ಮ ಸುಮಲತಾ ಅಂಬರೀಷ್ ಅವ್ರ ಚುನಾವಣೆ ದೊಡ್ಡ ಇತಿಹಾಸ. ಆ ಇತಿಹಾಸ ಮತ್ತೆ ನೋಡ್ಲಿಕ್ಕೆ ಆಗೋದಿಲ್ಲ. ಅಂತದ್ರಲ್ಲಿ ನಮ್ಮ ನೆಚ್ಚಿನ ನಾಯಕ ಅಂಬರೀಷ್ ಅವರು ಹ್ಯಾಟ್ರಿಕ್ ಸಂಸದರಾಗಿದ್ರು. ನಮ್ಮ ಜಿಲ್ಲೆ ಜನ SM ಕೃಷ್ಣ ಅವ್ರನ್ನು ಸೋಲ್ಸಿದ್ದಾರೆ, ಅಂಬರೀಷ್ ಅಣ್ಣನನ್ನು ಸೋಲ್ಸಿದ್ರು. ಆದ್ರೆ ಮಾದೇಗೌಡರು ಸೋತ್ರು. ಆದ್ರೆ ಅಂಬರೀಷ್ ಅಣ್ಣನ ಕೂತುತ್ತ ಕೆಲಸ ಮಾಡಿ ಜಿಲ್ಲೆಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಕ್ಕೆ ಸುಮಲತಾ ಅಂಬರೀಷ್ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಸಿದ್ರು. ಮತ್ತೆ ಅವರು ನಮ್ಮ ಕೈ ಬಿಡಲ್ಲ, ಒಳ್ಳೆ ತೀರ್ಮಾನ ತಗೊಳ್ತಾರೆ. ನಾವೆಲ್ಲರ ಒಂದು ಆತಂಕನ ಅವರು ಇವತ್ತು ನಿವಾರಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ನಮ್ಮ ಕೃಷ್ಣನವ್ರು ಮಾತಾಡ್ಬೇಕು. ಮಂಡ್ಯ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಮಹಿಳಾ ಹಾಗೂ ಪುರುಷ ಜನಗಳಿಗೆ ನನ್ನ ಮೊದಲನೇ ಸಾಷ್ಟಾಂಗ ನಮಸ್ಕಾರಗಳು. ಏನಪ್ಪಾ ಅಂದ್ರೆ ಈ ದಿವಸ ಇಷ್ಟೊಂದು ಸಂಖ್ಯೆ ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀರಿ ಅಂದ್ರೆ ಎಲ್ಲರೂ ಆಶ್ಚರ್ಯ ಪಡಬೇಕಾದಂತ ವಿಚಾರ.